ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮರವಂತೆ ಚಾನಲ್. ನಾನಿವತ್ತು ಒಂದು ಗದ್ದೆಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಜಾಸ್ತಿಯಾಗಿ ಸೇವಂತಿನ ಬೆಳೀತಾರೆ. ಅದು ಈ ಸಮಯದಲ್ಲಿ ಸೇವಂತಿ ಬೆಳೆಯೋದು ಏನಕ್ಕಂತಂದ್ರೆ, ಇಲ್ಲಿನ ಊರಿಗೆ ಮಾರನಕಟ್ಟೆ ತುಂಬಾ ಹತ್ರವಾದಂತಹ ಊರು. ಅಂತಂದ್ರೆ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ತುಂಬಾ ಹತ್ರ. ಹಾಗೆ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವರಿಗೆ ಈ ಹೂ ಅಂದ್ರೆ ತುಂಬಾ ಪ್ರಿಯ ಅಂತಂದ್ರೆ ಇವರು ಬೆಳೆದಿರುವ ಫಸ್ಟ್ ಬೆಳೆಯನ್ನ ಆ ದೇವರಿಗೆ ಒಪ್ಪಿಸಿ ನಂತರ ಅವರು ಅದನ್ನ ಏನ್ ಮಾಡುವಂತದ್ದು, ಬೇರೆ ಕಡೆ ಎಲ್ಲ ಅದನ್ನ ಸೇಲ್ ಮಾಡುವಂಥದ್ದು. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸಾಧಾರಣ ಎಷ್ಟು ಗೆದ್ದೆ ಇದೆ, ಆ ಗೆದ್ದೆಲೆಲ್ಲ ಈ ಸಮಯದಲ್ಲಿ ಸೇವಂತಿ ಹೂವನ್ನ ಬೆಳಿತಾರೆ. ಹಾಗಾದ್ರೆ ಇವರು ಅದನ್ನ ಹೇಗೆ ಬೆಳಿತಾರೆ, ಯಾವ ಕಾಲಕ್ಕೆ ಅದನ್ನ ಹಾಕ್ತಾರೆ, ಹಾಗೆ ಆ ದೇವರಿಗೆ ಅದನ್ನ ಒಪ್ಸಿದ್ರ ಕ್ರಿಯೆ ಆಗಿರ್ಬೋದು, ಇದೆಲ್ಲ ವಿಚಾರವನ್ನ ತಿಳಿಸ್ತಾ ಹೋಗ್ತೇನೆ. ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡ್ತಿರ್ಬೋದು. ಈ ಭಾಗದ ಜನರಿಗೆ ಇದೊಂದು ದೊಡ್ಡ ಉದ್ಯಮ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ಎಷ್ಟೋ ಜನ ಹೆಂಗಸರು ಈ ತರ ಹೂವನ್ನ ಕೊಯ್ತಾ ಇದ್ದಾರೆ. ಅವರನ್ನು ಕೂಡ ಮಾತಾಡ್ಸೋಣ ಬನ್ನಿ. ತಮ್ಮ ಹೆಸರು? ಶೈಲಜಾ. ಇದೀಗ ನಿಮ್ಮನೆದೇ ಗೆದ್ದೆ. ಎಷ್ಟಿತ್ತು ಇಲ್ಲಿಂದ ಅಲ್ಲಿ ತನಕ? ಫುಲ್ ನಿಮ್ದ? ಅಲ್ಲ, ಅದು ಪಕ್ಕದವ್ರು. ಅದು ಪಕ್ಕದವ್ರು ಮಾತ್ರ ನಮ್ದು. ಇದಿಷ್ಟು ಪಕ್ಕದವ್ರದ್ದು, ಅದು ಆಚೆ ಪಕ್ಕದವ್ರು. ಮತ್ ಬೇರೆ ಎಂತ ಉದ್ಯೋಗ ಬೇರೆ ಎಂತ ಇಲ್ಲ ಇಲ್ಲಿನವರಿಗೆ? ಇದೇ ಉದ್ಯೋಗ. ಈ ಟೈಮಲ್ಲ ಅದು ಒಂದು ರೂಢಿ ಮಾಡ್ಕೊ ಬಂದಿದ್ದಲ್ಲ, ಅದಕ್ಕೆ ಅದು ಬಿಡುದಿಲ್ಲ, ಮಾಡ್ತಾನೆ ಇರ್ತಾರೆ. ಹಾಗೆ ಮುಂದಿನ ಮಕ್ಳು ನಡ್ಸ್ಕೊಂಡ್ ಹೋತ್ರ? ಏನೋ ಗೊತ್ತಿಲ್ಲ. ಲಾಭ ಇದ್ರೆ ನಡ್ಸ್ಕೊಂಡ್ ಹೋತ್ರ. ಆದ್ರ ಬಂದ್ ಕೊಯ್ಕಲ್ಲ, ಇಲ್ಲೇ ಇದ್ರೆ ಬಂದ್ ಮಾಡ್ಬೋದು. ಈಗ ಹೊರಗಡೆ ಎಲ್ಲ ಇದ್ರೆ ಬಂದ್ ಮಾಡೋದು ಕಷ್ಟ ಅಲ್ಲ. ಒಂದು ಮೆಡಿಸಿನ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಅದನ್ನೆಲ್ಲ ನೀವು ಸಾವಯವನೇ ಯೂಸ್ ಮಾಡ್ತಾರೆ ಹೆಂಗೆ? ಗೊಬ್ಬರ ಎಲ್ಲ ಹಟ್ಟಿ ಗೊಬ್ಬರನೇ ಹಾಕೋದು. ಹಟ್ಟಿ ಗೊಬ್ಬರ. ಹಾಗೆ ಇದು ನಾನೀಗ ಕೇಳ ಪ್ರಕಾರ ಮಾರನಕಟ್ಟೆ ದೇವರಿಗೆ ಇದು ತುಂಬಾ ಪ್ರಿಯ. ಮತ್ತೆ ಅಲ್ಲಿ ಒಪ್ಸಿ ನೀವು ಬೇರೆ ಕಡೆ ಮಾರುಕ್ ಹೋತ್ರಿ, ಅಂದ್ರೆ ಮಾರುಕ್ಕೆ ಸೇಲ್ ಮಾಡ್ತಾರಂತ ಹೇಳ್ತಾರೆ, ಹೌದಲ್ಲ? ಹಂಗಾರೆ ಇದು ಅಲ್ಲೇ ಎಂತಕ್ಕೆ ಒಪ್ಸಕ್? ಅಂತಕ್ಕೆಂತಾದ್ರೂ ಹಿಸ್ಟ್ರಿ ಇತ್ತ? ಹಿಸ್ಟ್ರಿ ದೇವ್ರದಿತ್ತ. ಅದೇ ಮಾರನಕಟ್ಟೆ ಬ್ರಹ್ಮನಿಗೆ ಪ್ರಿಯವಾದ ಹೂವಲ್ಲ, ಅದಕ್ಕೆ ಅಲ್ಲಿಗೆ ಅದ್ರ ಹೆಸರು ಹೇಳಿ ನಡ್ತಾರ ಹಿಂದಿನ ಕಾಲ. ನೆಡುವತ್ತಿಗೂ ಆ ದೇವ್ರ ಹೆಸರು ಹೇಳಿ ಪ್ರಸಾದ ತಂದ್ ಹಾಕ್ತಾರೆ. ಅಲ್ಲಿದ್ದು ಪ್ರಸಾದ ತಂದ್ ಹಾಕಿ ಪ್ರಸಾದ ತಂದ್ ಗೆದ್ದಿಗೆ ಹಾಕೋದು. ಮತ್ತೆ ಹೂ ಎಷ್ಟು ಬಿಡುತ್ತೋ ಅದ್ರಲ್ಲಿ ಫಸ್ಟ್ ನಾವು ಅದೇ ದೇವರಿಗೆ ಫಸ್ಟ್ ಹೂ ಆಗತ್ತಲ್ಲ, ಅದ್ರ ಸ್ವಲ್ಪ ಎಷ್ಟಾಯ್ತು ಅಷ್ಟು ತಗೊಂಡೋಗಿ ಫಸ್ಟ್ ಪೂಜೆ ಕೊಟ್ಟು ಬರುದು. ಮಂಗಳಾರತಿ ಕೊಟ್ಟು ಹಾಗೆ ಒಪ್ಸಿ ಬರುದು. ಇದು ಎಷ್ಟು ದಿನದ್ದು, ಲೈಕ್ ಎಷ್ಟು ತಿಂಗಳಿದು ಬೆಳೆ ಇದು? ನಡೆಯುದು ಸೆಪ್ಟೆಂಬರ್ಕ್ಕಿಂತ ಫಸ್ಟ್ ನಡ್ತೀವಿ ಗದ್ದೆ ಮಳೆ. ಆ ನಂತರ ಒಂದ್ ತಿಂಗಳು ಹೂ ಇರುತ್ತೆ. ಮಕರ ಸಂಕ್ರಾಂತಿಯಿಂದ ಇನ್ನೊಂದ್ ಸಂಕ್ರಾಂತಿ ತನಕ ಇರುತ್ತೆ, ಹೂ ಇರುತ್ತೆ ಫುಲ್. ಹಂಗಂದ್ರೆ ಈಗ ನೀವು ಇದನ್ನ ಯಾವ್ಯಾವ ಕಡೆ ಎಲ್ಲ ಸರ್ಬರಾಜ್ ಮಾಡ್ತೀರಿ? ಮಾರನಕಟ್ಟೆ ಹಬ್ಬ ಆದ್ಮೇಲೆ ಎಲ್ಲ ಗಂಡ ಸೇವೆಗಳಿಗೆಲ್ಲ ತಗೊಂಡ್ ಹೋಗ್ತೀವಿ. ನೀವ್ ಇಲ್ಲಿ ಹೂ ಕಟ್ಟಿ ಕೊಡ್ತೀರಿ ಅಥವಾ ಹೀಗೆ ಬಿಡಿ ಹೂನೇ ಕೊಡುದು? ಸುರ್ದು ಕೊಡ್ತೀರಿ. ಅವ್ರ ಅದನ್ನ ಬೇಕಾದ್ರೆ ಮಾಲೆ ಮಾಡ್ಕೊಂಡು ಯಾವ ತರ ಮಾಡ್ಕೊಂಡ್ ಬೇಕಾದ್ರೆ ಯೂಸ್ ಮಾಡ್ಕೊಂತಾರೆ. ಮಾರನಕಟ್ಟೆ ಸುರ್ದು ಹೋಗೋದೇ ಜಾಸ್ತಿ ಸುರ್ದದ್ದು. ಹಂಗೆ ಇಲ್ಲಿಗ ನೀವ್ ಎಷ್ಟು ಗಂಟೆಗೆ ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಹೂ ಕೊಯ್ಯುದು? 10-10:30 ಮೇಲೆ ಬಿಸಿಲಲ್ಲಿ ಹನಿ ಗಾರದ ಮೇಲೆ ಹೂವು ಕೊಯ್ತೀವಿ. ಈ ಚಳಿಗಾಲದಲ್ಲಿ ಅಂದ್ರೆ ಸ್ವಲ್ಪ ನೀರು ರಾತ್ರಿ ಹನಿ ಇದ್ರೆ ಹೂವು ಕಪ್ಪಾಗತ್ತ, ಅದಕ್ಕೆ ಹನಿ ಆರದ ನಂತರನೇ ಹೂವು ಕೊಯ್ಯುದು. ಎಷ್ಟು ಜನ ಒಂದ್ ಗೆದ್ದಿಗೆ ಎಷ್ಟು ಜನ ಬೇಕಷ್ಟೇ? ಜನ ಇದ್ದಲ್ಲಿ ಕರ್ಕೊಳೋದು. ಹಾಗೆ ಎಲ್ಲರ ಗದ್ದೆಗೂ ಹೂ ಇರುತ್ತಲ್ಲ, ಅವ್ರಿಗೆ ಇವಾಗ ಈ ಟೈಮ್ ಅಲ್ಲ ಗದ್ದೆ ಒಂದು ಉದ್ಯೋಗ ಅಲ್ಲ. ನಮ್ದು ಕೊಯ್ದು ಮತ್ತೊಬ್ಬರ ಗದ್ದೆದು ಕೊಯ್ದುಕೊಂಡು ತಗೊಂಡ್ ಹೋಗ್ತಾರೆ ರಾತ್ರಿ. ನೀವು ಇನ್ನೊಬ್ರು ಗೆದ್ದಿಗೆ ಹೋಗಿ ಕೊಯ್ತೀರಿ ಅಂತ ಮಾಡೋರು ನಿಮ್ಗೆ ದುಡ್ಡು ಕೊಡ್ತಾರ ಅಥವಾ ಅವ್ರ ಮನೆಯವ್ರು ಯಾರು ನಿಮ್ ಗೆದ್ದಿಗೆ ಬಂದ್ ಕೆಲಸ ಮಾಡ್ತಾರ? ಇಲ್ಲ, ನಮ್ ಗದ್ದೆದಿಗೆ ಹೂವ ಚೀಲಕ್ ಹಾಕೊಂಡ್ ಹೋಗ್ತಾರ, ಅದ್ ಸೆಪರೇಟ್ ಇಟ್ಕೊಳ್ತಾರೆ. ನಮ್ದೇ ಬೇರೆ ಸುರ್ದಿಡ್ತಾರೆ, ಅವ್ರ ಗದ್ದೆದು ಒಟ್ಟಿಗೆ ಕೊಯ್ಕೊಂಡು ಹೋಗ್ತಾರೆ. ಅವ್ರದ್ದು ಸೆಪರೇಟ್ ಇಡ್ತಾರೆ. ಈಗ ಇದನ್ನೆಲ್ಲ ಬೆಳೆ ತೆಗ್ದ್ರ ಮೇಲೆ ನೀವೆಂತ ನಡ್ತೀರಿ? ಮತ್ತೇನ್ ಮಾಡಲ್ಲ, ಗದ್ದೆ ಖಾಲಿ ಇಡ್ತೀವಿ. ಬರುವ ವರ್ಷ ಇದ್ರನ್ನೇ ಬೆಳೆಯುದು. ಅಷ್ಟ್ರೊಳಗಡೆ ಈ ಗೆದ್ದೆಲಿ ಏನು ಮಾಡುದಿಲ್ಲ. ಹಾಗೆ ಹೇಗೆ ಈ ಸಾರಿ ಲಾಭ ಹೇಗಿದೆ? ಈ ಸಲ ರೇಟ್ ಜನ ಇಲ್ಲ ಅಂತಾರೆ. ಮಾರನಕಟ್ಟೆಲ್ಲ ಹೂವ ತೆಗಿಯೋದು ಕಡಿಮೆ ಅಂತಿದ್ದಾರೆ. ಓಕೆ, ಬಿಸ್ನೆಸ್ ತುಂಬಾ ಡೌನ್ ಕಂಪೇರ್ ಮಾಡಿದ್ರೆ. ಚಳಿ ಇದ್ದದಕ್ಕೆ ಅಥವಾ ಹೂವ ಬೇಗ ಬಂದಿತ್ತಲ್ಲ ಈ ಸಲ? ಹಬ್ಬ ಲೇಟ್ ಆಯ್ತು, ಅದಕ್ಕೋಸ್ಕರ. ಹಬ್ಬ ಅದೇ ಟೈಮ್ ಅಲ್ಲಿ ಇತ್ತು. ಈ ಸಲ ಚಳಿಗ್ ಬೇಗ ಬಂದಿತ್ತ, ಹಾಗಾಗಿ ಹಬ್ಬ ಟೈಮಲ್ಲಿ ಸ್ವಲ್ಪ ಕಮ್ಮಿ ಸಿಕ್ತು. ಈಗ ನೀವು ಇದ್ರನ್ನೀಗ ಸೇಲ್ ಆಗಿಲ್ಲ ಅಂತಂದ್ರೆ ಎಂತ ಮಾಡಿದ್ರಿ? ಅಂಗಡಿಗೆಲ್ಲ ಹಾಕುದು? ಅಂಗಡಿಯಲ್ಲೂ ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ಸ್ವಲ್ಪ ಟೈಮ್ ಅಷ್ಟೇ. ಈಗ ಇದಾದ್ರ ಮೇಲೆ ಇದಿಷ್ಟು ತೆಗ್ದು ಫುಲ್ ಕ್ಲೀನ್ ಮಾಡಿ ಬಿಡ್ತೀರಿ ಎಲ್ಲ? ಇದಕ್ ನೀರ್ ಬಿಡುದು? ನಾವು ಡ್ರಿಪ್ಸ್ ಮಾಡಿದ್ರಿ ಇದ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ? ಆತರ. ಮೊದ್ಲ ಈ ಏರಿಯಲ್ಲೇ ನೀರ್ ಇದ್ ಮಾಡ್ತಿತ್ತ, ತೋಡು ನೀರ್ ತರ. ಇವಾಗ ಕಳೆ ಎಲ್ಲ ಜಾಸ್ತಿ ಆಗತ್ತಲ್ಲ, ಅದಕ್ಕೋಸ್ಕರ ಕಳೆ ಕೀಳಕ್ ಆಗುದಿಲ್ಲ ಅಂತ ಜರಿ ಹಾಕ್ಸಿ ಗಿಡ ಮಾಡುದು. ಆದ್ರೂ ಕಳೆ ಆಗತ್ತೆ, ಸ್ವಲ್ಪ ಕಳೆ ಆಗ್ತ.
ಮತ್ತೆ ಕಳೆ ತೆಗೋದು ಎಕ್ಸ್ಟ್ರಾ ಪ್ರೋಸೆಸ್ ಇಲ್ಲ, ಮನೆಯವರೇ ಮಾಡುದು. ಮಾಡುದು. ಹೊರ್ಗಿನವ್ರು ಯಾರು ಬರುದು ಬರುದಿಲ್ಲ. ಹೂವ ಕೊಯ್ಲಿಕ್ ಮಾತ್ರ ಹೊರಗಿನವ್ರು ಬರ್ತಾರೆ ಅಥವಾ ಅಂದ್ರೆ ಗೆದ್ದೆ ಇದ್ದವ್ರು, ಬೇರೆ ಗೆದ್ದೆ ಇದ್ದವ್ರು, ಅಥವಾ ಸಂಬಳ ಕೊಡ್ತಕಂತ್ರಿ? ಇಲ್ಲ, ಸಂಬಳ ಅವ್ರಿಗೆ ನಾವು 1000ಕ್ಕೆ 40 ರೂಪಾಯಿ ಲೆಕ್ಕದ ಸುರ್ದಕ್ ಕೊಡುದು. ಸುರ್ದವ್ರಿಗೆ. ಸುರುಗ್ ಬೇರೆ ಮನೆಯವರಿಗೆಲ್ಲ ಕೊಡ್ತಾರೆ? ಇಲ್ಲ, ಅವರೇ ಬಂದ್ ಗದ್ದೆಯಿಂದ ಕೊಯ್ಕೊಂಡು ಹೋಗ್ತಾರೆ. ಓಹೋ, ಹಾಗೆ. ಗೌರ್ಮೆಂಟ್ ಇಂದ ಅಂದ್ರೆ ಬಾವಿ ಗಿವಿ ಮಾಡಿ ಕೊಡುವಂತದ್ದು ಯಾವ್ದೂ ಇಲ್ಲ ನಿಮ್ಗೆ? ನೀವು ಸ್ವಂತ ಇದ್ರಲ್ಲೇ ಮಾಡಿ ಸ್ವಂತನೇ ಮಾಡುವಂತದ್ದು. ಈಗ ಗೌರ್ಮೆಂಟ್ ಇಂದ ನಿಮ್ಗೆ ಇದಕ್ಕೆ ಏನಾದ್ರು ಸಹಾಯಧನ ಇತ್ತ? ಏನಿಲ್ಲ, ನೀವು ಸ್ವಂತನೇ ಮಾಡ್ಕೊ. ಈಗ ನಿಮ್ ಗೌರ್ಮೆಂಟ್ ಜಾಸ್ತಿ ಸಹಾಯಧನ ಕೊಟ್ರೆ ಇನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಲಕ್ಕ ಅಮ್ಮಂಗಿತ್ತ ನಿಮ್ಗೆ? ಮಾಡ್ಲಕ್ಕ. ಹಾಗಾದ್ರೆ ಗೌರ್ಮೆಂಟ್ ಇದಕ್ಕೊಂದು ಇನ್ನೂ ಜಾಸ್ತಿ ಯಾವ್ದಾದ್ರು ಒಂದು ಯೋಜನೆ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ನಿಮ್ಗೆ ಕೊಡುವಂತದ್ದಾಗಿರ್ಬೋದು, ಅದನ್ನ ಮಾಡಿದ್ರೆ ಇದನ್ನ ಇನ್ನು ಜಾಸ್ತಿ ಇಂಪ್ರೂವ್ ಮಾಡುದು. ಅಂತಕಂದ್ರೆ ಈ ಭಾಗದ ಜನರಿಗೆ ಇದೇ ಒಂದು ಉದ್ಯೋಗ. ಅವ್ರು ಹೇಳ್ದಂಗೆ ಈಗ ಒಂದ್ಸರಿ ಇದ್ರನ್ನ ತೆಗ್ದ ಮೇಲೆ ಮತ್ತೆ ಪುನಃ ಹಾಕುವಂತದ್ದು ನೆಕ್ಸ್ಟ್ ಇಯರ್. ಅಲ್ಲಿ ತನಕ ಈ ಗದ್ದೆ ಖಾಲಿ ಆಗಿರುತ್ತೆ. ಅದಕ್ಕೆ ಪೂರಕವಾಗಿ ಅವ್ರು ಏನಾದ್ರು ಸಪ್ಲೈ ಮಾಡಿದ್ರೆ ಇವರು ಏನಾದ್ರು ಮಾಡ್ಬೋದು. ಹಾಗೆ ಇವರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ. ಇಲ್ಲ, ನೀರು ಒಂದೇ ಕರೆ ಇತ್ತ, ಕೆರೆ. ಅದರಿಂದ ಎಲ್ಲರೂ ನೀರ್ ಸಪ್ಲೈ ಮಾಡ್ಕೊಂಡು ಎಲ್ಲ ಮಿಷನ್ ಇಟ್ಕೊಂಡಿದ್ರು. ಅವ್ರು ಅದರಿಂದ ಮಿಷನ್ ಇಂದ ನೀರ್ ಸಪ್ಲೈ ಮಾಡ್ಕೊಂಡು. ಈಗ ಗೌರ್ಮೆಂಟ್ ಇವಾಗ ಮಳೆ ಈ ಸಲ ತುಂಬಾ ಲೇಟ್ ಅವ್ರಿಗೆ ಮಳೆ ಇರ್ಲಿಕ್ಕೆ ನೀರೇ ಇದ್ದಿತ್ತು. 2 ವರ್ಷ ಆಯ್ತು. ಇಲ್ಲಿದ್ರೆ ನೀರ್ ಕಡೆಗೆ ಹೂವಿನ ಗದ್ದೆ ನೀರ್ ಇರುದಿಲ್ಲ. ಈ ಗದ್ದೆಯಲ್ಲಿ ನೀವು ನೋಡ್ತಾ ಇದೀರಲ್ಲ, ಇದೆಲ್ಲ ಊರ್ ಸೇವಂತಿ ಅಂತೆ. ಅಂತಂದ್ರೆ ದೇವ್ರಿಗೆ ಫಸ್ಟ್ ಒಪ್ಸೋದು ಈ ಸೇವಂತಿ. ಅಂದ್ರೆ ಮುಂಚೆಯಿಂದ ನಡ್ಕೊಂಡ್ ಬಂದದ್ದು ಅದೇ ತರ. ಕಾಲಕ್ರಮೇಣ ಈ ತರ ಗಿಡ ಎಲ್ಲ ಸಿಕ್ಕುದು ಕಮ್ಮಿ ಆದ್ರಿಂದ ಆ ತರ ಸೇವಂತಿ ಇರುತ್ತಲ್ಲ, ಅದ್ರನ್ನ ಅವ್ರು ದೇವರಿಗೆ ಒಪ್ಸುವಂತದ್ದು. ಇಲ್ಲಿ ನೋಡಿ ಅಂತೆ, ಇದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಚಿಕ್ಕ ಹೂ. ಇಲ್ಲ, ತುಂಬಾ ಅಂದ್ರೆ ತುಂಬಾ ಚಿಕ್ಕ, ಅದು ಸ್ವಲ್ಪ ದೊಡ್ಡದಾಗಿರುತ್ತೆ ಅಲ್ಲ, ಅಷ್ಟೇ ಡಿಫ್ರೆನ್ಸ್ ಅಲ್ಲ. ಹಾಗೆ ವಿಡಿಯೋ ರೆಕಾರ್ಡಿಂಗ್ ಅಂತ ನಮ್ಮ ತಾಯಿನ ಕರ್ಕೊಂಡು ಹೋಗಿದ್ದೆ. ಅವರಿಗಂತೂ ಕೃಷಿ ಅಂತಂದರೆ ತುಂಬಾ ಇಷ್ಟ, ನನಗೂ ಕೂಡ ತುಂಬಾ ಇಷ್ಟ. ಹಾಗೆ ನಮ್ಮ ಕಡೆ ಈ ಥರ ಕೃಷಿಗಳನ್ನು ಮಾಡೋದು ತುಂಬ ಕಡಿಮೆ ಅಲ್ವಾ. ಸೊ ನಮ್ಗೆ ಇದ್ರ ಬಗ್ಗೆ ಪ್ರಾಕ್ಟೀಸ್ ಇರಲಿಲ್ಲ. ಸೊ ಅಮ್ಮ ಕೂಡ ಈ ಹೂಗಳನ್ನೆಲ್ಲ ಕೊಯ್ದು ಅದನ್ನು ಹೇಗೆ ಅಂತೇಳಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ನೀವೇನಾದರೂ ಹೂನ ಅಲ್ಲೇ ಕೊಯ್ದು ತೊಗೊಂಡು ಹೋಗೋದಾದರೆ KG ಲೆಕ್ಕದಲ್ಲಿ 60 ರೂಪಾಯಿಗೆ ಕೂಡ ಇವ್ರು ಕೊಡ್ತಾರಂತೆ. ಅದನ್ನು ಕೇಳಿ ನಮಗೂ ಖುಷಿ ಆಯಿತು. ನಾವು ಕೂಡ ದೇವರಿಗೆ ಆಗ್ಬೋದು ಕೊಯ್ದ್ವಿ. ಅದರಲ್ಲೂ ಕೂಡ ನೀವೀಗ ಕಲರ್ನ ನೋಡಿ ಕೊಯ್ಬೇಕು. ಅಂತಂದರೆ ತುಂಬ ಡಾರ್ಕ್ ಆಗಿರೋ ಎಲ್ಲೋ ಇರುತ್ತಲ್ವ, ಅದು ಒಂದು ಕಡೆ, ಲೈಟ್ ಆಗಿರೋ ಎಲ್ಲೋ ಒಂದು ಕಡೆ, ಹಾಗೆ ವೈಟ್ ಮತ್ತೊಂದು ಕಡೆ. ಅದನ್ನೆಲ್ಲ ನೋಡಿ ಚಿಕ್ಕದಾಗಿರೋದು ಯಾವುದು, ದೊಡ್ಡದಾಗಿರೋದು ಯಾವುದು, ಅದನ್ನೆಲ್ಲ ನೋಡಿ ಕೊಯ್ದು ಈ ಥರ ಒಂದೊಂದು ಕಡೆ ಒಂದು ಸೆಗ್ಮೆಂಟಾಗಿ ಮಾಡಿ ಇಡಬೇಕು. ನಂತರ ಅದನ್ನು ಸುರ್ಕೊಳ್ಬೋದು ಅಥವಾ ಹಾಗೇ ತೊಗೊಂಡು ಹೋಗ್ಬೋದು. ಇದು ನೋಡಿ ಈ ಗದ್ದೆಯಲ್ಲಿ ನಾವು ಕೊಯ್ದಿರುವಂಥದ್ದು. ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ಶೇಖರ್ ಗಾಣಿಗ ಹೆಮ್ಮಾಡಿ ಅವರು. ಇಲ್ಲಿನವ್ರೆ? ನಿಮ್ ಗೆದ್ದೆ ಯಾವ್ದು? ಇದೇ ಗೆದ್ದೆ. ಹೆಂಗಿತ್ತು ಈ ಸರಿ ವ್ಯಾಪಾರ? ಈ ಸಲ ಹೂವೆಲ್ಲ ಒಳ್ಳೆ ಬಂದಿತ್ತು, ಆದ್ರೆ ರೇಟ್ ಇಲ್ಲ. ವ್ಯಾಪಾರ ಇಲ್ಲ ಈ ಸರಿ? ಈ ಸಲ ರೇಟ್ ಇಲ್ಲ. ನೆಕ್ಸ್ಟ್ ವರ್ಷ ಮಾಡ್ಕೊಂಡಲ್ಲಿದ್ದ ಮಾಡ್ಬೇಕು. ಅಂದ್ರೆ ನಾವು ಮುಂಚಿಂದ ಮಾಡ್ಕೊಂಡ್ ಬಂದಿದ್ದಲ್ಲ, ನಿಲ್ಸ್ಲಿಕ್ಕಿಲ್ಲ, ಮಾಡ್ಲೇಬೇಕು. ಹೌದಾ? ಹಾಗೆ ನಿಮ್ಗೆ ಮಕ್ಕಳು 2. ಅವ್ರು ಮುಂದೆ ಇದನ್ನ ನಡ್ಸ್ಕೊಂಡ್ ಹೋತ್ರಮಂಗಿತ್ತ? ಅದು ಮಗ ಮಾಡ್ಬೋದನ್ನೋ ಚಾನ್ಸ್ ಇದೆ. ಹಂಗೆ ಈಗ ಇದ್ರನ್ನೆಲ್ಲ ನೀವು ಎಷ್ಟೋ ವರ್ಷದಿಂದ ಮಾಡ್ಕೊಂಡ್ ಬಂದಿರಿ ಅಲ್ಲ. ಈಗ ಗೌರ್ಮೆಂಟ್ ಅವರೆಲ್ಲ ಒಂದು ಗುರುತಿಸಿ ನಿಮ್ಗೆ ಯಾವ್ದಾದ್ರು ಒಂದು ಪ್ರಶಸ್ತಿ ಕೊಡುವಂತದ್ದು ಅಥವಾ ಅವರಿಂದ ಸಹಾಯ ಮಾಡುವಂತದ್ದು ಆತರ ಎಂತಾರು ಇದಿತ್ತ? ಆತರ ಪ್ರಶಸ್ತಿ ಅದೇನಿಲ್ಲ. ಮೊದ್ಲೆಲ್ಲ ಒಂದು ಮೀಟಿಂಗ್ ಎಲ್ಲ ಇಲ್ಲೇ ಕರ್ದು ನಮ್ಗೆ ಸ್ವಲ್ಪ ಗೊಬ್ಬರ ಫ್ರೀ ಕೊಡ್ತಿದ್ರು, ಮತ್ತೆ ಸಬ್ಸಿಡಿ ಅಂತ ಹೇಳಿ ಏನು ಒಂದ್ ಸ್ವಲ್ಪ ಹಣ ವ್ಯವಸ್ಥೆ ಮಾಡ್ತಿದ್ರು. ಈಗ ಒಂದು 7-8 ವರ್ಷ ಆಯ್ತು, ಏನೂ ಇಲ್ಲ. ಏನಂದ್ರೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಿಂದ ಎಂತದೂ ಗೊತ್ತಿಲ್ಲ. ನೀವ್ ಅದ್ರನ್ನ ಅಪ್ರೋಚ್ ಮಾಡುದಿಲ್ವಾ? ಅದು ಯಾರಾದ್ರೂ ಇಲ್ಲ ಮೇನ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ? ಇಲ್ಲ, ಅದು ಈ ಸಲ ಬರ್ಲಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಹಾಗೆ ಅಂದ್ರೆ ತುಂಬಾ ಕಡಿಮೆ ಗೌರ್ಮೆಂಟ್ ಇಂದ ನೀವು ಸಿಗುದಿಲ್ಲ. ಈಗ ನೀವು ಒಂದ್ಸರಿ ಬೆಳೆ ತೆಗ್ದ್ರ ಮೇಲೆ ಫುಲ್ ಮತ್ತಿಲ್ಲ ಅಂತ ಹಾಕುದಿಲ್ಲ, ಅದೀಗ ನಿಮ್ಗೆ ಅಂದ್ರೆ ಉದ್ಯೋಗ ಅಂತ ಮಾಡ್ಕೊಂಡಿರಿ, ಲಾಸ್ ಅಂತ ಅನ್ಸುದಿಲ್ಲ? ಇಡೀ ವರ್ಷ ಇದ್ರನ್ನೇ ಮಾಡ್ಕೊಂಡಿರ್ತೀರಿ ಅಥವಾ ಬೇರೆ ವರ್ಷ ಇಡೀ ಇದು ಬರುದಿಲ್ಲ. ಇದೀಗ ಹೂವು ಬರುದು 1-1.5 ತಿಂಗಳು 2 ತಿಂಗಳು ಬರುತ್ತಿದೆ. ಅದಾದ್ಮೇಲೆ ಈ ಗಿಡ ಕಿತ್ತಾಕುದು, ಗದ್ದೆ ಮತ್ತೆ ಪುನಃ ಕ್ಲೀನ್ ಮಾಡಿ ಇಡುದು ಅಷ್ಟೇ. ನೀವ್ ಎಷ್ಟು ವರ್ಷದಿಂದ ಇದನ್ನ ಮಾಡ್ಕೊಂಡ್ ಬಂದಿರಿ? ನಾನೀಗ ಮಾಡಕ್ ಶುರು ಮಾಡಿ 30 ವರ್ಷ ಆಯ್ತು. 30 ವರ್ಷದಿಂದ ಇದನ್ನ ಮಾಡ್ಕೊಂಡ್ ಬಂದಿರಿ. ನಿಮ್ ತಂದೆಯವರು ತಂದೆಯವ್ರು ಮೊದ್ಲಿಂದ ಮಾಡ್ತಾ ಇದ್ರು. ಕಾರಣ ಎಂತ ಅಂತ ಗೊತ್ತಾ ನಿಮ್ಗಂದ್ರೆ? ಇದು ಅದು ಈ ಭಾಗದ ಜನರೇ ಅಂತ ಜಾಸ್ತಿ ಬೆಳುದು. ನಾನ್ ಕೇಳಿದ ಪ್ರಕಾರ ಹೆಮ್ಮಾಡಿ ಅವ್ರು ಜಾಸ್ತಿ ಬೆಳಿತ್ರ. ಎಂತಕಂದ್ರೆ ಮರಣಕಟ್ಟ ದೇವಸ್ಥಾನ ಹತ್ರ ಇತ್ತು, ಹೌದು? ಅಥವಾ ಅದಕ್ಕೆ ಏನಾದ್ರು ಒಂದ್ ಮೂಲ ಕಾರಣ ಇತ್ತ? ನಿಮ್ಮ ಈ ಕಡೆಯವರೇ ಬೆಳಿಕ್, ಈ ಕಡೆ ಬೆಳೆದು ಅವ್ರಿಗೆ ಹೋಯ್ಕಂದೇಳಿ ಹೇಳಿ ಅಂತ? ನಮ್ಮ ಹಿಂದಿನವ್ರು ನಂಬಿ ಬಂದಿದ್ದು ಬ್ರಹ್ಮಲಿಂಗೇಶ್ವರನೆಲ್ಲ. ಹಾಗಾಗಿ ನಾವು ಫಸ್ಟ್ ಗಿಡ ನಾಟಿ ಮಾಡ್ಬೇಕಾದ್ರು ದೇವ್ರನ್ನ ನೆನ್ಸ್ಕೊಂಡು ನಾಟಿ ಮಾಡ್ತೀವಿ. ಈಗ ಫಸ್ಟ್ ಹೂವು ಅದನ್ನು ತಗೊಂಡು ಅಲ್ಲಿ ಕೊಡ್ದಲೆ ಬೇರೆ ಯಾರಿಗೂ ಕೊಡುದಿಲ್ಲ. ಹಾಗೆ ಇಲ್ಲಿ 2 ತರದ ಹೂ ಹಾಕತ್ರಿ ಅಲ್ಲ? ಒಂದು ವೈಟ್ ಅಂದ್ರೆ ನಾವು ಗಿಡ ಇದ ಶೆಂಟಲ್ ಅಂತ ಇದ್ರ ಹೆಸರು.
ಇದು ಬರ್ಬೇಕಾದ್ರೆ 100 ಗಿಡದಲ್ಲಿ 10 ಗಿಡ ವೈಟ್ ಬಂದೇ ಬರುತ್ತೆ. ಬಂದೇ ಬರುತ್ತೆ, ಅದು ಆಟೋಮೆಟಿಕ್ ಆಗಿ ಹುಟ್ಕೊಂಡತ್ ಹಂಗೆ. ಹೌದು. ನೀವು ಇದ್ರ ಬೀಜನ ತರ್ಸೋದ ಅಥವಾ ಗಿಡ ಗಿಡ ತರಿಸುದು. ಗಿಡ ಎಲ್ಲಿಂದ ತರ್ಸಿ? ಚಿಕ್ಕಮಂಗ್ಳೂರಿಂದ ತರ್ಸಿ ಎಲ್ಲ ಇದ್ರಲ್ಲಿ ಚಿಕ್ಕಮಂಗ್ಳೂರಲ್ಲ ಕಡೂರಲ್ಲಿ ಒಂದು ನರ್ಸರಿ ಇದೆ, ಅಲ್ಲಿಂದ ಕಳಿಸಿ ಕೊಡೋದು ಹಂಗೆ. ಇಲ್ಲಿಂದ ನಾವು ಬೇರೆ ಯಾರು ಬಂದು ಹೂ ಕೇಂದ್ರೂ ನೀವು ಅವರಿಗೆ ಕೊಡ್ತೀರಿ? ಯಾರು ಬಂದ್ರು ಕೊಡುತ್ತೆ. ಫಸ್ಟ್ ಹೂವು ದೇವ್ರಿಗೆ ಕೊಟ್ಟಾದ್ಮೇಲೆ ಯಾರು ಬಂದು ಕೇಳಿದ್ರು ಕೊಡುತ್ತೆ. ಈಗ ಯಾರಿಗಾದ್ರೂ ಆನ್ಲೈನ್ ಅಲ್ಲೇ ತರ್ಸ್ಕೊಂಡ್ಕಂಬಂಗಿತ್ತು ಅಂತಂದ್ರೆ ಇಲ್ಲಿ ಹೆಮ್ಮಾಡಿಗೆ ಬಂದು ಅವ್ರಿಗೆ ತರ್ಸ್ಕೊಂಬಕಾತಿಲ್ಲ. ಈಗ ನೀವ್ ಹೇಳ್ದಂಗೆ ವರ್ಷ ಈಗ ತುಂಬಾ ದುಡ್ಮೆನು ಕಮ್ಮಿ ಆಗ್ತೈತಿ ಇದ್ರಲ್ಲೇ. ಹೊರಗಿನವ್ರು ಯಾರೋ ಒಂದ್ ಈ ವಿಡಿಯೋ ನೋಡಿ ಅವ್ರಿಗೊಂದು ಬೇಕಮ್ಮಂಗ ಆಯ್ತಪ್ಪ, ಅವ್ರೀಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾವ್ದಾದ್ರು ಒಂದ್ ನಮ್ ಚಾನಲ್ ಅಲ್ಲಿ ಹಾಕ್ರೆ ಅವ್ರ ಅದನ್ನ ಆರ್ಡರ್ ಮಾಡ್ರೆ ನೀವೀಗ ಕಳ್ಸಿ ಕೊಡೋ ಬಸ್ಸಿಗೆ ಹಾಕ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡ್ರೆ ಸರಿ. ಈ ತರ ಸಿಕ್ಕುದು ಇಷ್ಟು ಫ್ರೆಶ್ ಸಿಕ್ಕುದೇ ಕಮ್ಮಿ. ಇಂಥದೊಂದು ಇತ್ತಂತ ಹೇಳಿ ನಾನು ಇಷ್ಟು ಹತ್ರದವಳ ಇದ್ದು ನನಗೆ ವಿಷಯ ಗೊತ್ತಿರ್ಲಿಲ್ಲ ಇದು. ಹಂಗೆ ಎಷ್ಟೋ ಜನರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ನೀವೇನಾದ್ರೂ ಈ ವಿಡಿಯೋ ನೋಡಿ ಇದ್ರ ತಕೊಳ್ಬೇಕಂಬುದು ಆಸೆ ನಿಮ್ಗಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನೊಂದು ಹಾಕಿರ್ತೆ, ಅಥವಾ ನೀವು ನನಗ್ ಮೆಸೇಜ್ ಮಾಡಿದ್ರು ಇವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೆ. ನೀವು ಆನ್ಲೈನ್ ಅಲ್ಲಿ ತರ್ಸ್ಕಣಿ, ಇವ್ರಿಗೂ ಹೆಲ್ಪ್ ಆತ್ತ. ಹಾಗೆ ನಿಮ್ಮ ಹತ್ರದವ್ರಿಗೆ ಯಾರಿಗೆ ಗೊತ್ತಿದ್ರು ಅದೊಂದ್ ಮಾಡಿ ಒಂದ್ ಸಹಾಯ ಆದಂಗೂ ಆತ್ತ. ಮತ್ತೆ ರೈತರನ್ನೊಂದು ಇವ್ರಿಗೊಂದು ಸ್ಫೂರ್ತಿ ಆತ್ತಲ್ಲ. ಒಂದ್ ಗದ್ದೆ ಬೆಳೆಯೋರು ಮೇ ಬಿ ಇನ್ನೊಂದ್ ಗದ್ದೆ ತಕೊಂಡ್ ಬೆಳಿಲಕ್ಕೆ ಜಾಸ್ತಿ ಬರುತ್ತೆ. ನಿಜ, ಹೌದು. ಅದೊಂದು ಹೆಲ್ಪ್ ಆಯ್ಲಿ ಎಂಬುದು ನನ್ನ ಉದ್ದೇಶ. ಮತ್ತೆಂತಾರ ಹೇಳಿಕಿದ್ರೆ ಹೇಳಿ. ಮತ್ತೆಂತ ಹೇಳೋದಿಲ್ಲ, ಇದಿಷ್ಟು ಹೂ ಇದೆ, ಈಗ ಇನ್ನೊಂದ್ 2 ದಿವಸ ಸೇಲ್ ಆದ್ರೆ ಸಾಕಷ್ಟೇ. ಥ್ಯಾಂಕ್ ಯು. ಕೊಯ್ದಂಥ ಹೂಗಳನ್ನೆಲ್ಲ ಒಂದೊಂದು ಬುಟ್ಟಿ ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ಕಿಗೆ ಈ ಥರ ಹಾಕಿ ಒಂದು ಕಡೆ ಅದನ್ನು ಹೊತ್ಕೊಂಡು ಬಂದು ಎಲ್ಲ ರಾಶಿ ಹಾಕ್ತಾರೆ. ಮತ್ತು ಅದನ್ನು ಸಪ್ರೇಟ್ ಮಾಡಿ ಅದನ್ನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಷ್ಟು ರಾಶಿ ಹೂ ನೋಡೋದೇ ಒಂಥರ ಖುಷಿ ನೋಡಿ. ಅಷ್ಟು ಹೊತ್ತಿಂದ ಕೊಯ್ದರೂ ಅವ್ರಿಗೆ ಸಿಕ್ಕಿರೋಂಥದ್ದು ಇಷ್ಟೇ ಹೂವು. ನೋಡ್ಲಿಕ್ಕೆ ಎಷ್ಟು ಚೆಂದ ಇರುತ್ತೆ, ಆದರೆ ಅದ್ರ ಕಷ್ಟ ಮಾತ್ರ ಅಲ್ಲಿ ಕೊಯ್ದವ್ರಿಗೆ ಗೊತ್ತು. ಏನಕ್ಕಂತಂದರೆ ನಾವು ಸ್ವಲ್ಪ ಕೊಯ್ದ್ವಲ್ಲ, ತುಂಬಾ ಕಷ್ಟ ಅನಿಸ್ತು. ನೋಡಿದ್ರಲ್ಲ, ಸೇವಂತಿ ಹೂ ನೋಡ್ಲಿಕ್ಕೆ ಎಷ್ಟು ಚಂದ, ಅದನ್ನ ಬೆಳೆಯುವುದು ಅಷ್ಟೇ ಕಷ್ಟ. ಹಾಗೆ ಅವರಿಗೆ ಅವರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಹಾಗೆ ಗೌರ್ಮೆಂಟಿಂದ ಏನು ಸಿಗದೇ ಇಲ್ಲದೆ ಇರ್ಬೋದು. ಹಾಗೆ ಸಮಯಕ್ಕೆ ತಕ್ಕಂತೆ ಆ ವ್ಯಾಪಾರ ಆಗದೆ ಇರುವಂಥದ್ದು. ಹಾಗೆ ಅದಕ್ಕೆ ಬೆಲೆ ತುಂಬ ಕಮ್ಮಿ ಆಗುವಂಥದ್ದು. ಈ ಮಳೆ, ಈ ಚಳಿ, ಇದ್ರೆಲ್ಲದ್ರಿಂದ ಅವರಿಗೂ ಕೂಡ ಅವರದ್ದೇ ಆದ ಪ್ರಾಬ್ಲಮ್ ಇರುತ್ತೆ. ನೋಡ್ಲಿಕ್ಕೆ ಎಷ್ಟು ಚಂದ ಹೂ ಇರ್ತದೆ, ಅಷ್ಟೇ ಕಷ್ಟಪಟ್ಟು ಅವ್ರು ಅದನ್ನ ಬೆಳಿತಾರೆ. ನಾನು ದೇವ್ರ ಹತ್ರ ಬೇಡೋದಿಷ್ಟೇ, ಅವರಿಗೆ ತಕ್ಕಂಥ ಒಂದು ಆದಾಯ ಆಗಲಿ, ಅವ್ರು ಇನ್ನೂ ಹೆಚ್ಚು ಇದ್ರನ್ನ ಬೆಳೆಯುವಂತಾಗಲಿ ಅಂತಂದೇ ನನ್ನ ಆಶಯ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂಥದ್ದು ಯಾವುದಾದ್ರೂ ನಿಮಗೆ ಪ್ಲೇಸಸ್ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಅಲ್ಲಿಯೇ ವಿಡಿಯೋ ಮಾಡಲಿಕ್ಕೆ ಕೂಡ ನನಗೆ ಸಹಾಯ ಆಗ್ತದೆ. ಥ್ಯಾಂಕ್ ಯು.